ಸುನಿಧಿ ಕಲಾ ಸೌರಭದ ಪರವಾಗಿ ಈ ಸಾರಿ ಮಕ್ಕಳಿಗೆ ಏಕಪಾತ್ರಾಭಿನಯದ ಸ್ಪರ್ಧೆಯನ್ನು ನಡೆಸೋಣ ಅಂತ ವಿಚಾರ ಮಾಡಿ ಯಾವುದೇ ಶುಲ್ಕ ಮಕ್ಕಳಿಂದ ತಗೊಳ್ದೇನೆ ಸುನಿಧಿ ಕಲಾ ಸೌರಭ 29ನೇ ತಾರೀಕು ಕೊನೆಯ ದಿನಾಂಕ ಕೊಟ್ಟು ಸಂಜೆ 6 ಗಂಟೆಯ ಒಳಗೆ ಮಕ್ಕಳಿಗೆ ಅವರವರ ಮನೆಯಲ್ಲಿ ಬಹುಶಃ ಈಗ ಬೇರೆ ಕಡೆಯಲ್ಲಿಯೂ ಮಾಡಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಬರಲಿ ಅಂತ ಆ ದೃಷ್ಟಿಯಿಂದ ನಮ್ಮ ಈ ಒಂದು ಸುನಿಧಿ ಕಲಾ ಸೌರಭ ಈ ಕಾರ್ಯಕ್ರಮ ಹಮ್ಮಿಕೊಂಡು ಏಕಪಾತ್ರಾಭಿನಯ ಸಾಮಾಜಿಕ ಇರ್ಬೋದು, ಐತಿಹಾಸಿಕ ಇರ್ಬೋದು, ಪೌರಾಣಿಕ ಇರ್ಬೋದು, 5 ನಿಮಿಷ ಅವರಿಗೆ ವೇಳೆ ಕೊಟ್ಟು ಅದರಲ್ಲಿ ಆ ಏಕಪಾತ್ರಾಭಿನಯವನ್ನು ಅವರು ಅಭಿನಯ ಮಾಡಬೇಕು ಮತ್ತು ಆ ವಿಡಿಯೋವನ್ನು ಕಳಿಸ್ಬೇಕು. 29 ಕೊನೆಯ ದಿನಾಂಕ ಇಟ್ಕೊಂಡಿದ್ದೀವಿ. ಸೌರಭ ಈಗ 12 ವರ್ಷದಿಂದ ನಮ್ಮ ಸಂಸ್ಥೆ ನಡೆಸ್ತಾ ಇದ್ದೀವಿ. ಇದನ್ನು ಹುಟ್ಟು ಹಾಕಿದವರು ಶ್ರೀಯುತ ಸುಭಾಷ್ ನರೇಂದ್ರವರು, ಮಾಜಿ ರಂಗಾಯಣದ ನಿರ್ದೇಶಕರು. ಅವರ ಒಂದು ವಿಚಾರದಲ್ಲಿ ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಅದರೊಳಗೆ ವಿಶೇಷವಾಗಿ ಅಂದರೆ ಬಡ ಮಕ್ಕಳಿಗಾಗಿ ನಾವು ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಅವ್ರದ್ದಿರೋದ್ರಿಂದ ಇವತ್ತಿನವರೆಗೂ 12 ವರ್ಷದಿಂದ ನಾವು ಬಡ ಮಕ್ಕಳಿಗಾಗಿಯೇ ಬೇಸಿಗೆ ಶಿಬಿರ, 1 ಪೈಸಾನೂ ಶುಲ್ಕ ತಗೊಳ್ದೇನೆ ಬೇರೆ ಕಡೆ ಎಲ್ಲರೂ ಬಹುಶಃ ಬಹಳಷ್ಟು ಜನ 2,000 5,000 ಹಂಗೆ ತೊಗೊಂಡು ಬೇಸಿಗೆ ಶಿಬಿರ ಮಾಡಿದ್ದಿರ್ಬೋದು. ಆದರೆ ನಾವು ಮಾತ್ರ ಸುನಿಧಿ ಕಲಾ ಸೌರಭದಿಂದ 1 ಪೈಸಾನೂ ಶುಲ್ಕ ತಗೊಳ್ದೇನೆ ಪ್ರತಿಯೊಂದು ಮಟೀರಿಯಲ್ಲು ಮಕ್ಕಳಿಗೆ ನಾವು ಕೊಟ್ಟು ಮತ್ತು ಅದು ಟೈಮಿಂಗು ಕೂಡ ಬೆಳಗ್ಗೆ 10ರಿಂದ 5 ಗಂಟೆವರೆಗೂ ಶಿಬಿರವನ್ನು ನಡೆಸಿದ್ದು ನಮಗೆ ಭಾಳ ಹೆಮ್ಮೆ ಕೊಡ್ತದೆ. ಮತ್ತು ಭಾಳಷ್ಟು ಬಡ ಮಕ್ಕಳದ್ರೊಳಗೆಲ್ಲ ಭಾಗವಹಿಸಿ 100 ಮಕ್ಕಳದವರೆಗೂ ನಮ್ಮ ಜೊತೆ ಇರ್ತಾರೆ. ಮತ್ತು ಅವರಿಗೆ ಮುಂದೆ ತಮ್ಮ ಜೀವನದೊಳಗೆ ಬೇಸಿಗೆ ಶಿಬಿರ ಅಂದರೆ ಬರೀ ಬಂದು ಮಜಾ ಮಾಡಿ, ಡಾನ್ಸ್ ಮಾಡಿ, ನಾಟಕ ಮಾಡಿ ಹೋಗೋದಲ್ಲ, ಎಷ್ಟೋ ವಿಶೇಷವಾದ ಕಲೆಗಳನ್ನು ಅವ್ರಿಗೆ ಕಲಿಸಿ ಎಲ್ಲಿವರೆಗೂ ಅಂದರೆ ಅವರು ಪರ್ಸ್ ಸಹಿತ ಮಷಿನ್ ಮೇಲೆ ಕೂತು ಹೊಲಿದ್ದು ನಾಳೆ ಬಹುಶಃ ಆ ಹೊಲಿಗೆನ ತಮ್ಮ ಜೀವನದೊಳಗೆ ಅವರು ತಮ್ಮ ಜೀವನಕ್ಕೆ ಏನಾದರೂ ಅದರಿಂದ ಗಳಿಕೆ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಮಾಡಿದಂಥ ಒಂದು ಬೇಸಿಗೆ ಶಿಬಿರ, ವಿಶೇಷವಾದ ಬೇಸಿಗೆ ಶಿಬಿರ. ಮಕ್ಕಳ ನಾಟಕೋತ್ಸವ ಮಾಡೋದು 3 ನಾಟಕ ತರಿಸಿ, ಜೊತೆಗೆ ಇನ್ನೊಂದು ಮಾಡ್ತೀವಿ, ಮಕ್ಕಳಿಂದ ಮಕ್ಕಳಿಗಾಗಿ ನಾಟಕೋತ್ಸವ. ಮಕ್ಕಳೇ ನಾಟಕ ಮಾಡ್ತಾರೆ, ಮಕ್ಕಳೇ ಪ್ರೇಕ್ಷಕರಿರ್ತಾರೆ, ಒಬ್ಬ ಸಾಹಿತಿಗಳನ್ನು ಕರಿತೀವಿ. ಮಕ್ಕಳು ಸಾಹಿತಿಗಳ ಜೊತೆ ಚರ್ಚೆ ಮಾಡ್ತಾರೆ, ಸಾಹಿತಿಗಳು ಕೇಳ್ತಾರೆ ಯಾವ ನಾಟಕ ಇಷ್ಟ ಆಯ್ತು, ಯಾವ ಪಾತ್ರ ಇಷ್ಟ ಆಯ್ತು ನಿನಗೆ, ಯಾಕೆ ಇಷ್ಟ ಆಗಲಿಲ್ಲ, ಇದು ಎಲ್ಲನೂ ಚರ್ಚೆ ಮೂಲಕ ಕೊನೆಗೊಳ್ತದೆ. ಮಕ್ಕಳಿಂದ ಮಕ್ಕಳಿಗಾಗಿ ನಾಟಕೋತ್ಸವ ಇಷ್ಟೇ. ಮಹಿಳಾ ಮಂಡಳದವರಿಗೆ ಕರೆ ಕೊಟ್ಟು ಅವರಿಂದ ಮಹಿಳಾ ಮಂಡಳದ ನಾಟಕೋತ್ಸವ ಅಂತ ನೆರವೇರಿಸ್ತೀವಿ. ರಂಗಭೂಮಿ ದಿನಾಚರಣೆಯನ್ನು ಆಚರಿಸ್ತೀವಿ. ಅವತ್ತಿನ ದಿವಸ ವಿಶೇಷ ಕಲಾವಿದರು ಅಂದರೆ ಹೆಚ್ಚು ಕಲೆಗಾಗಿ ಮಹತ್ವ ಅಥವಾ ಅಭಿನಯ ಮಾಡಿ ತಮ್ಮ ಜೀವನವನ್ನು ಅದಕ್ಕಾಗಿ ಮುಡುಪಿಟ್ಟಂಥವ್ರನ್ನ ಹುಡುಕಿ ಅವರಿಗೆ ಸನ್ಮಾನ ಕೂಡ ಮಾಡಿದಂಥ ನಮ್ಮ 12 ವರ್ಷದಿಂದ ಈಗ ಮಾಡ್ತಾಯಿದ್ದೀವಿ ರಂಗಭೂಮಿ ದಿನಾಚರಣೆ ದಿವಸ. ಇದರ ಜೊತೆಗೆ ಕವಿಗೋಷ್ಠಿ ಅಂತ ಮಾಡ್ತೀವಿ. ಜೊತೆಗೆ ಕಾವ್ಯ ರಚನೆ ಮಾಡೋದು ಮಕ್ಕಳು ಶಾಲೆಗಳಿಗೂ ಹೋಗಿ ಕಾವ್ಯ ರಚನೆ ಕೂಡ ಮಾಡ್ತಾಯಿದೆ. ಈ ರೀತಿಯಲ್ಲಿ ನಮ್ಮ ಸುನಿಧಿ ಕಲಾ ಸೌರಭ ಕೆಲಸ ಮಾಡ್ತಾಯಿದೆ. ಇದಕ್ಕೆಲ್ಲ ಪ್ರೋತ್ಸಾಹ ಮಾಜಿ ರಂಗಾಯಣದ ನಿರ್ದೇಶಕರು ಸುಭಾಷ್ ನರೇಂದ್ರ ಅವರು. ನಾನು ಅಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ವೀಣಾ ಆಠವಲೆ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಾನು ನಿವೃತ್ತ ಶಿಕ್ಷಕಿ, ರಾಷ್ಟ್ರೀಯ ಪುರಸ್ಕೃತೆ. ಮಕ್ಕಳಿಗಾಗಿಯೇ ಹೆಚ್ಚು ನಾನು ಕೆಲಸ ಮಾಡಬೇಕು ಅಂತ ನಾನು ಆಸೆಪಟ್ಟವಳೆ. ಹೀಗಾಗಿ ನಮ್ಮ ಸುನಿಧಿ ಕಲಾ ಸೌರಭ ಇಷ್ಟೊಂದು ವಿಶೇಷವಾದ ಸಮಾಜಕ್ಕೆ ಸಮಾಜಮುಖಿಯಾಗಿ ಏನಾದರೂ ಒಂದು ಒಳ್ಳೆಯ ಮೆಸೇಜ್ಗಳು ಹೋಗುವಂಥ ಕೆಲಸಗಳನ್ನೇ ಮಾಡ್ತಾ ಇದೆ.